ಯಾಕೆ ನನಗೂ ಭಯ ಆಗುತ್ತೆ, ಯಾಕೆಂದರೆ ಮೊದಲೇ ಅವಳಿಗೆ ಲೋ ಬಿ ಪಿ ಇದೆ. ಲಾಸ್ಟ್ 1 ಮಂತಿಂದ ಅಂತೂ ಅವಳಿಗೆ ಸಿಕ್ಕಾಬಿಟ್ಟೆ ಸ್ಟ್ರೆಸ್ಸು. ಸದ್ಯಕ್ಕೆ ಒಂದು ಸ್ವಲ್ಪ ದಿನ ಯೂಟ್ಯೂಬು ಎಲ್ಲದ್ರಿಂದ ಒಂದು ಸ್ವಲ್ಪ ಬ್ರೇಕ್ ತೊಗೊಬಿಡು. ಹಾಯ್ ಗಾಯ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಸೊ ಇವಾಗ ವ್ಲಾಗ್ನ ಕಂಟಿನ್ಯೂ ಮಾಡ್ತಾ ಇದ್ದೀನಿ. ಆ್ಯಂಡ್ ಬೆಳಗ್ಗೆನೇ ಎದ್ದು ಒಂದು ಸ್ವಲ್ಪ ಏನಿಲ್ಲ, ಮಾಮೂಲಿ ನಾರ್ಮಲ್ ನನ್ನ ಮಕ್ಕಳೆಲ್ಲ ರಾತ್ರಿ ಹರಡಿರ್ತಾರೆ, ಸೊ ಅದನ್ನೆಲ್ಲ ಕ್ಲೀನ್ ಮಾಡಿಕೊಂಡು ಅಡುಗೆ ಮನೆಗೆ ಬಂದೆ ಏನಾದರೂ ಪ್ರಿಪೇರ್ ಮಾಡೋಣ ಅಂತ ಹೇಳಿ. ಸೊ ಇವತ್ತು ಬೆಳಗ್ಗೆಯಿಂದನೇ ಬ್ಲಾಗ್ನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಐ ಹೋಪ್ ನಿಮ್ಮೆಲ್ಲರಿಗೂ ಬ್ಲಾಗ್ ಇಷ್ಟ ಆಗುತ್ತೆ ಅಂತ. ಇವಾಗಂತೂ ಫುಲ್ಲು ಮಳೆ. ನಮ್ಮ ಮನೆಯಲ್ಲಿ ಹೆಂಗೆ ಅನ್ಸುತ್ತೆ ಗೊತ್ತಾ, ಈ ಮಳೆಗಾಲದಲ್ಲಿ ಫುಲ್ ಒಂಥರ ಮಲೆನಾಡು ಫೀಲ್ ಬರುತ್ತೆ. ಸಕಲೇಶ್ಪುರ ಕಡೆ ಇದ್ದೀವಿ ಅನ್ನೋ ಥರ ಅನಿಸ್ತಾ ಇರುತ್ತೆ. ಸ್ಪೆಷಲಿ ಬಾಲ್ಕನಿಗೆ ಹೋಗಿ ನಿಂತ್ಕೊಂಡೆ ಅಂತೂ ಮಳೆ ಬರಬೇಕಾದ್ರೆ ಫೀಲೇ ಬೇರೆ. ಸೊ ತುಂಬಾ ಚೆನ್ನಾಗಿರುತ್ತೆ. ಸೊ ಇವಾಗಂತೂ ಬೆಳಗ್ಗೆ ಎದ್ದ ತಕ್ಷಣ ಫುಲ್ ಚಳಿ ಸೊ ಒಂಥರ ಚೆನ್ನಾಗಿದೆ. ಸೊ ಇವಾಗ ಏನೆಲ್ಲ ಕಿಚನ್ಗೆ ಬಂದೆ. ಬ್ರೇಕ್ಫಾಸ್ಟ್ ಏನಾದರೂ ರೆಡಿ ಮಾಡಬೇಕು. ಮಕ್ಕಳು ಮಲಗಿದ್ದಾರೆ. ಸೊ ಇವತ್ತು ವೀಕೆಂಡ್ ಆಗಿರೋದ್ರಿಂದ ಮಕ್ಕಳು ಮಲಗಿದ್ದಾರೆ. ಪುನೀತ್ ಒಂದು ಸ್ವಲ್ಪ ಹೊರಗಡೆ ಹೋಗ್ತೀನಿ ಅಂತ ಹೊರಗಡೆ ಹೋಗಿದ್ದಾರೆ. ಏನು ತಣ್ಣು ಗಾಳಿ ಬೀಸ್ತಾ ಇರುತ್ತೆ, ಠಮ ಅಂತ ಹೊಡ್ಕೊತಾನೆ ಇರುತ್ತೆ. ಸೊ ಬನ್ನಿ ಬ್ರೇಕ್ಫಾಸ್ಟ್ ಏನಾದರೂ ಪ್ರಿಪೇರ್ ಮಾಡೋಣ. ಆ್ಯಂಡ್ ಇವತ್ತಿನ ವ್ಲಾಗ್ನ ಕೂಡ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಐ ಹೋಪ್ ನಿಮಗೆ ಇವತ್ತಿನ ವ್ಲಾಗ್ ಇನ್ಫಾರ್ಮೇಟಿವ್ ಆಗಿ ಮತ್ತು ಯೂಸ್ಫುಲ್ ಆಗಿರುತ್ತೆ ಅಂತ ಅನ್ಕೊತೀನಿ. ಮುಂದೆ ಹೋಗ್ತಾ ವ್ಲಾಗಲ್ಲಿ ಏನಾದರೂ ಒಂದು ಯೂಸ್ಫುಲ್ ಆಗಿ ಇರುವಂಥ ಕಾಂಟೆಂಟ್ನ ಡೆಫಿನೆಟ್ಲಿ ಶೇರ್ ಮಾಡೋಕ್ಕೆ ಟ್ರೈ ಮಾಡ್ತೀನಿ. ಸೊ ನನ್ನ ವ್ಲಾಗಲ್ಲಿ ನಾನು ಆದಷ್ಟು ಒಂದಾದರೂ ಯೂಸ್ಫುಲ್ ಆಗಿರೋಂಥ ಕಾಂಟೆಂಟ್ ನಿಮ್ಮ ಜೊತೆ ಶೇರ್ ಮಾಡ್ಕೊಳ್ಳೇಬೇಕು ಅಂತ ಹೇಳ್ಬಿಟ್ಟು ಶೇರ್ ಮಾಡ್ಕೊತೀನಿ. ಐ ಹೋಪ್ ಅದು ನಿಮಗೂ ಕೂಡ ಇಷ್ಟ ಆಗುತ್ತೆ ಅಂತ. ಸೊ ಏನಾದರೂ ಇಷ್ಟ ಆದರೆ ಪ್ಲೀಸ್ ಅಂದ್ಬಿಟ್ಟು ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೂ ನನ್ನ ಚಾನಲ್ಗೆ ಇದುವರೆಗೂ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ. ಆ್ಯಂಡ್ ಬನ್ನಿ ಇವತ್ತು ವ್ಲಾಗ್ನ ಸ್ಟಾರ್ಟ್ ಮಾಡೋಣ. ಇವಾಗ ಬೇಗ ರೆಡಿ ಆಗಿಬಿಟ್ಟು ಹೊರಡಬೇಕು. ರೆಡಿ ಆಗೋಕ್ಕೇನಿಲ್ಲ, ಸ್ವಲ್ಪ ಸ್ಕಿನ್ ಕೇರ್ ಆ್ಯಂಡ್ ಅಷ್ಟೇ. ಸ್ವಲ್ಪ ಸ್ಕಿನ್ ಕೇರ್ ಇಸ್ ಲೈಕ್ ಮೋರ್ ದೆನ್ ಇನಫ್. ಸ್ಕಿನ್ ಕೇರ್ ಆ್ಯಂಡ್ ಇನ್ನೊಂದು ಏನು ಗೊತ್ತಾ, ನಾನು ಲೈಕ್ ಒಳ್ಳೆ ಟೈಮಿಗೆ ಬಂದಿದೆ ಅಂತ ಅನ್ನಿಸ್ತಿದೆ. ಬಿಕಾಸ್ ಇದೊಂದು ಸ್ಟೇಜ್ದು ಲಿಪ್ ಗ್ಲಾಸ್ನ ಆರ್ಡರ್ ಮಾಡಿದ್ದೆ. ಸೊ ಅದೇ ರಿಸೀವ್ ಆಯಿತು ಇವಾಗ ಒಂದು ಸ್ವಲ್ಪ ಹೊತ್ತು ಮುಂಚೆ. ಅದನ್ನೇ ನೋಡ್ತಾ ಇದ್ದೆ. ಇವಾಗ ಅನ್ನಿಸ್ತಿದೆ ನನಗೆ, ಲೈಕ್ ಹೇಗಿದ್ರು ಹೊರಗಡೆ ಶಾಪಿಂಗ್ ಅಂತ ತಾನೇ ಹೋಗ್ತಾ ಇರೋದು. ತುಂಬ ಜಾಸ್ತಿ ಹೆವಿ ಮೇಕಪ್ ಏನು ಬೇಡ, ತುಂಬ ಲೈಟಾಗಿ ಸ್ವಲ್ಪ ಸ್ಕಿನ್ ಕೇರ್ ಜೊತೆಗೆ ಯಾವುದಾದ್ರೂ ಒಂದು ಲಿಪ್ ಗ್ಲಾಸ್ನ ಹಚ್ಕೊಂಡು ಹೋಗೋಣ ಅಂತ. ಸೊ 5 ಡಿಫ್ರೆಂಟ್ ವೇರಿಯಂಟ್ಸಲ್ಲಿ ಬಂದಿದೆ ಈ ಒಂದು ಲಿಪ್ ಗ್ಲಾಸ್. ತುಂಬ ಚೆನ್ನಾಗಿದೆ. ಆ್ಯಂಡ್ ಇದು ಬಂದು ಸ್ಟೇಜ್ದು ಹೊಸ ಲಾಂಚ್ ಗೈಸ್. ಸೊ ನನಗೆ ಈ ಒಂದು ವೇರಿಯಂಟ್ ತುಂಬ ಚೆನ್ನಾಗಿ ಅನ್ನಿಸ್ತು. ಸೊ ಇದು ಬಂದು ಸ್ಟೇಜ್ದು ಲಿಪ್ ಗ್ಲಾಸ್ ಬಾಮ್. ಮತ್ತು ಇದು ಹೇಗೆ ಹೇಳಿ, ಕೆಳಗಡೆಯಿಂದ ಹಿಂಗೆ ಕ್ಲಿಕ್ ಮಾಡಿದ್ರೆ ಮೇಲ್ಗಡೆಯಿಂದ ಹೊರಗಡೆ ಬರುತ್ತೆ. ಕ್ಲಿಕ್ ಆ್ಯಂಡ್ your lip gloss is out. ಸೊ ಇದನ್ನ ಅಪ್ಲೈ ಮಾಡ್ತೀನಿ. ಸೂಪರ್ ಜ್ಯೂಸಿ, ಸೂಪರ್ ಹೈಡ್ರೇಟಿಂಗ್ ಅನ್ನಿಸ್ತಿದೆ. ಮತ್ತು ಆ ಒಂದು ಫ್ಲೇವರ್ಫುಲ್ಲಾಗಿ ಅನ್ನಿಸ್ತಿದೆ. ಲೈಕ್ ತುಂಬ ಮಸ್ತ್, ಅದರದ್ದು ಫ್ರೇಗ್ರೆನ್ಸ್ ತುಂಬ ಚೆನ್ನಾಗಿದೆ. ಸೊ ನನ್ನ ಲುಕ್ ಕೂಡ ನೋಡ್ಬೋದು, ಎಷ್ಟು ಸಟಲ್ ಆಗಿದೆ. ತುಂಬ ಹೆವಿನೂ ಇಲ್ಲ, ತುಂಬ ಲೈಟೂ ಇಲ್ಲ. ಬಿಕಾಸ್ ಆ ಲಿಪ್ ಗ್ಲಾಸಿಂದ ಆ ಒಂದು ಶೈನ್ ಇದೆ ಫೇಸ್ ಮೇಲೆ ಅನ್ನೋ ಥರ ಫೀಲ್ ಆಗ್ತಾ ಇದೆ. ಲೈಕ್ ಇದನ್ನು ಕ್ಲಿಕ್ ಗ್ಲಾಸ್ ಅಂತಾನೂ ಕರಿಬೋದು. ಬಿಕಾಸ್ ಹಿಂದೆಗಡೆಯಿಂದ ನಾವು ಈ ರೀತಿಯಾಗಿ ಕ್ಲಿಕ್ ಮಾಡ್ತಾ ಹೋದರೆ ಮುಂದೆಗಡೆಯಿಂದ ನಮಗೆ ಲಿಪ್ ಗ್ಲಾಸ್ ಬರುತ್ತೆ. ಸೊ ಆ ರೀತಿಯಾಗಿ ಇದನ್ನು ಯೂಸ್ ಮಾಡೋದು. ಸೊ ನೋಡ್ಬೋದು, ಇದು ಬಂದು ಒಂದು 5 ಲಿಪ್ ಗ್ಲಾಸ್, ಲೈಕ್ ಹೈ ಟಿಂಟ್ ಮತ್ತು ಗಾರ್ಜಿಯಸ್ ಅಮೇಝಿಂಗ್ ಕಲರ್ಸ್ ಇದೆ ಇದರಲ್ಲಿ. ಲೈಕ್ ಲಿಟ್ರಲಿ ಹೇಗೆ ಅನಿಸುತ್ತೆ ಅಂದರೆ, ಲುಕ್ಸ್ ಲೈಕ್ ಗ್ಲಾಸ್, ಓಕೆ, ಫೀಲ್ಸ್ ಲೈಕ್ ಬಾಮ್, ಮತ್ತು ಸೂಪರ್ ಜ್ಯೂಸಿ ಆ್ಯಂಡ್ ಸೂಪರ್ ಹೈಡ್ರೇಟಿಂಗ್. ಸೊ ಈ ರೀತಿಯಾಗಿದೆ ಈ ಒಂದು ಲಿಪ್ ಗ್ಲಾಸ್. ಬನ್ನಿ ಸ್ವಾಚ್ ಮಾಡಿ ತೋರಿಸ್ತೀನಿ ಒಂದೊಂದು ಹೇಗಿದೆ ಅಂತ. ಸೊ ಫಸ್ಟ್ ಒನ್ ಬಂದು 01 ಸಾಲ್ಟೆಡ್ ಕ್ಯಾರಮೆಲ್ ಅಂತ. ಫಸ್ಟ್ ಶೇಡ್ ನೋಡಿ, ವಾವ್, ಲೈಕ್ ಬ್ಯೂಟಿಫುಲ್, ಒಂಥರ ಬ್ರೌನ್ ಟೋನಲ್ಲಿ ಬರುವಂಥ ಒಂದು ಶೇಡ್. ತುಂಬ ಚೆನ್ನಾಗಿದೆ ಗೈಸ್. ಲಿಟ್ರಲಿ ಆ ಸಾಲ್ಟೆಡ್ ಕ್ಯಾರಮೆಲ್ ಟೇಸ್ಟೇ ಬರ್ತಿದೆ. ಸೆಕೆಂಡ್ ಶೇಡ್ ಬಂದು 02 ಲಶ್ ಬೆರಿ. ಸಖತ್ತಾಗಿದೆ, ಒಂಥರ ವೈನ್ ಕಲರಲ್ಲಿ ಇದು ಬರುತ್ತೆ. ಆ್ಯಕ್ಚುಲಿ ಆ ಬೆರೀಸ್ದು ಫ್ರೇಗ್ರೆನ್ಸ್, ಒಂದು ಯಮ್ಮಿನೆಸ್ ಬರ್ತಾ ಇದೆ. ಥರ್ಡ್ ಶೇಡ್ ಬಂದು ನಾನು ಅಪ್ಲೈ ಮಾಡಿರೋದು 03 ಆ್ಯಪಲ್ ಪೈ ಅಂತ. ಇದು ಕೂಡ ಒಂಥರ ಬ್ಯೂಟಿಫುಲ್, ಒಂಥರ ಆರೆಂಜಿಶ್ ರೆಡ್ ಕಲರಲ್ಲಿ ಬರುತ್ತೆ. ತುಂಬಾ ಸಖತ್ತಾಗಿದೆ. ನೆಕ್ಸ್ಟ್ ಶೇಡ್ ಬಂದು 04 ಸ್ಟ್ರಾಬೆರಿ ಜೆಲಿ ಅಂತ.
ಇದೊಂಥರ ಲೈಟ್ ಪೀಚ್ ಕಲರಲ್ಲಿ ಬರುತ್ತೆ, ತುಂಬ ಹೆವಿ ಬೇಡ ಅಂದಾಗ ಈ ಥರ ಅಪ್ಲೈ ಮಾಡ್ಕೊಬೋದು. ಸೊ ಹೆವಿ ಲಿಪ್ಸ್ಟಿಕ್ಸ್ ನನಗೆ ಅಪ್ಲೈ ಮಾಡೋಕ್ಕೆ ಇಷ್ಟ ಇಲ್ಲ ಅಂದಾಗ ಈ ಲಿಪ್ ಗ್ಲಾಸೇ ಎಲ್ಲ ಕೆಲಸನೂ ಮಾಡಿಬಿಡುತ್ತೆ. ಆ್ಯಂಡ್ ಲಾಸ್ಟ್ ಶೇಡ್ ಬಂದು 05 ಡಬಲ್ ಎಸ್ಪ್ರೆಸೋ ಕಾಫಿ ಕುಡ್ದಿರ್ತೀರಾ, ಡಬಲ್ ಎಸ್ಪ್ರೆಸೋ ಲಿಪ್ ಬಾಮ್ದು ಶೇಡ್ ನೋಡಿದ್ದೀರಾ ನೋಡಿ ಎಷ್ಟು ಚೆನ್ನಾಗಿದೆ. ಒಂಥರ ಒಂದು ಡಾರ್ಕ್ ಕಾಫಿ ಕಲರಲ್ಲಿ ನಮಗೆ ಈ ಒಂದು ಶೇಡ್ ಸಿಗುತ್ತೆ. ಆ್ಯಂಡ್ ಬೆಸ್ಟ್ ಪಾರ್ಟ್ ಏನು ಗೊತ್ತಾ, ಸೊ ಇದರಲ್ಲಿ ಬಂದು ಹೈಲುರಾನಿಕ್ ಆ್ಯಸಿಡ್ ಇದೆ. ಸೊ ಹೈಲುರಾನಿಕ್ ಆ್ಯಸಿಡಿಂದ ನಮ್ಮ ಲಿಪ್ ಬಂದು ಯಾವಾಗಲೂ ಹೈಡ್ರೇಟೆಡ್ ಆಗಿರುತ್ತೆ. ಹಾಗೂ ಇದರಲ್ಲಿ ಬಂದು SPF 15 ಇರೋದ್ರಿಂದ ಸನ್ ಪ್ರೊಟೆಕ್ಷನ್ ಕೂಡ ಆಗುತ್ತೆ ನಮ್ಮ ಲಿಪ್ಸ್ಗೆ. ಕಂಪ್ಲೀಟ್ಲಿ ಲೈಟ್ ವೆಯ್ಟ್ ಮತ್ತು ನಾನ್ ಸ್ಟಿಕ್ಕಿ, ಒಂಥರ ಪಿಚ್ ಆ ಥರ ಎಲ್ಲ ಏನು ಅನ್ಸೋದಿಲ್ಲ. ಪರ್ಫೆಕ್ಟಾಗಿ ಒಂದು ಲಿಪ್ ಗ್ಲಾಸ್ ಹೇಗಿರುತ್ತೋ ಹಾಗೆ ಇರುತ್ತೆ ವಿತ್ ದಿಸ್ ಅಮೇಝಿಂಗ್ ಶೇಡ್ಸ್. ನಾನು ಡೆಫಿನೆಟ್ಲಿ ರೆಕಮೆಂಡ್ ಮಾಡ್ತೀನಿ, ಒಮ್ಮೆ ಟ್ರೈ ಮಾಡಿ ಯಾವುದಾದ್ರೂ ಒಂದು ಶೇಡ್ ತೊಗೊಂಡು, ನಿಮಗೆ ತುಂಬ ಇಷ್ಟ ಆಗುತ್ತೆ. ಸೊ ನನ್ನ ಫೇವ್ರೇಟ್ ಇದರಲ್ಲಿ ಬಂದು ಒಂದು ಆ್ಯಪಲ್ ಪೈ 03 ಆ್ಯಪಲ್ ಪೈ ಶೇಡ್, ನಾನು ಅದನ್ನೇ ಅಪ್ಲೈ ಮಾಡಿರೋದು. ಆ್ಯಂಡ್ ದಿಸ್ ಸೂಟ್ಸ್ ಮೀ ಅಂತ ಅನಿಸುತ್ತೆ. ಸೊ ಇದು ನಂಗೆ ಸಕ್ಕತ್ ಇಷ್ಟ ಆಯಿತು. ಸೊ ಗೈಸ್, ನೀವು ನನ್ನ ಈ ಒಂದು ಕೂಪನ್ ಕೋಡ್ ಸುಪ್ರಿಯಾ 2025ನ staysbeauty.com ಅಲ್ಲಿ ಯೂಸ್ ಮಾಡಿದ್ರೆ ನಿಮಗೆ 15% ಅಷ್ಟು ಆಫ್ ಕೂಡ ಸಿಗುತ್ತೆ. ಪ್ರತಿಯೊಂದರದ್ದು ಲಿಂಕ್ಸ್ ನಾನು ಡಿಸ್ಕ್ರಿಪ್ಷನಲ್ಲಿ ಕೊಟ್ಟಿರ್ತೀನಿ, ಚೆಕ್ಔಟ್ ಮಾಡಿ. ಹಾಗೂ ಅಮೆಝಾನ್ ನೈಕಾ ಪರ್ಪಲಲ್ಲಿ ಕೂಡ ಅವೈಲೇಬಲ್ ಇದೆ. ಸೊ ಡೆಫಿನೆಟ್ಲಿ ಚೆಕ್ಔಟ್ ಮಾಡಿ. ಬೆಳಗ್ಗೆನೂ ಚೆನ್ನಾಗೇ ಇದ್ದೆ, ಮತ್ತು ಆಮೇಲೆ ಹೋಗ್ತಾ ಯಾಕೋ ತುಂಬ ಜಾಸ್ತಿ ಹುಷಾರಿಲ್ಲ ಅನ್ನೋ ಥರ ಫೀಲ್ ಆಯಿತು. ತುಂಬ ಸುಸ್ತಾಗಕ್ಕೆ ಸ್ಟಾರ್ಟ್ ಆಯಿತು. ಸರಿ ಆಯಿತು ಅಂತ ಸ್ವಲ್ಪ ಹೊತ್ತು ಮಲ್ಕೊಂಡೆ. ತುಂಬಾ ಜಾಸ್ತಿ ಸುಸ್ತಾಗ್ತಿದ್ದು, ಒಂಥರ ಫುಲ್ಲು ತಲೆ ಸುತ್ತು, BP ಲೋ ಆಗೋಯಿತು ಅನ್ನೋ ಥರ ಆಗೋಗಿತ್ತು. ಪುನೀತ್ ಆಮೇಲೆ ಒಂದು ಸ್ವಲ್ಪ ನಿಂಬೆಹಣ್ಣು ಜ್ಯೂಸು ಅದು ಇದು ಎಲ್ಲ ಮಾಡಿಕೊಡ್ತಾಯಿದ್ರು. ಸ್ವಲ್ಪ ಫಸ್ಟ್ ಸಕ್ಕರೆ ಉಪ್ಪು ನೀರು ಕೊಟ್ಟರು, ಕುಡಿದ್ಬಿಟ್ಟು ಮಲಗಿದ್ದೆ. ಆಮೇಲೆ ಇವಾಗ ನಿಂಬೆಹಣ್ಣು ಜ್ಯೂಸ್ ತೊಗೊಂಬಂದಿದ್ದಾರೆ. ಜಾನ್ವಿ ಇವತ್ತು ತುಂಬ ಕೆಲಸ ಮಾಡ್ತಾ ತುಂಬ ಸುಸ್ತಾಗತ್ತೆ ಅಂತ ಬಂದು ಕೂತ್ಕೊಬಿಟ್ಲು ಚೇರ್ ಮೇಲೆ. ಸಿಕ್ಕಾಬಟ್ಟೆ ತಲೆ ಸುತ್ತು ಬರ್ತಿದೆ ಅಂತ. ಇವತ್ತೇನು ವೀಕೆಂಡ್ಸು ನಾನು ಮನೇಲೇ ಇದ್ದೆ. ಏಕೆ ನನಗೂ ಭಯ ಆಗುತ್ತೆ, ಯಾಕೆಂದರೆ ಮೊದಲೇ ಅವಳಿಗೆ ಲೋ BP ಇದೆ. ಲಾಸ್ಟ್ 1 ಮಂತಿಂದ ಅಂತೂ ಅವಳಿಗೆ ಸಿಕ್ಕಾಬಟ್ಟೆ ಸ್ಟ್ರೆಸ್ಸು. ಬೆಳಗ್ಗೆ ಸಿಂಬನು ಸ್ಕೂಲ್ಗೆ ಹೋಗ್ತಿದ್ದಾನೆ, ಬ್ಯಾಕ್ ಟು ಬ್ಯಾಕ್ ಲಕ್ಸಿತ್ತು ಸಿಂಬ, ಮತ್ತು ಈ ಬಿಸ್ನೆಸ್ ಬೇರೆ ಸ್ಟಾರ್ಟ್ ಮಾಡ್ಕೊಂಡಿದ್ದಾಳೆ. ಅವಳಿಗೆ ನಿದ್ದೆನೇ ಇಲ್ಲ, ಲಿಟ್ರಲಿ 1 ಗಂಟೆ ಮಲಗ್ತಿದ್ದಾಳೆ. ಬೆಳಗ್ಗೆ ಮತ್ತೆ 6 ಗಂಟೆಗೆ ಹೇಳ್ತಾಳೆ. ಸಿಕ್ಕಾಬಟ್ಟೆ ಸ್ಟ್ರೆಸ್ ಆಗಿಬಿಟ್ಟಿದ್ದಾಳೆ. ನಾನಂತೂ ಹೇಳ್ತಿದ್ದೀನಿ, ಸದ್ಯಕ್ಕೆ ಒಂದು ಸ್ವಲ್ಪ ದಿನ ಯೂಟ್ಯೂಬು ಎಲ್ಲದ್ರಿಂದ ಒಂದು ಸ್ವಲ್ಪ ಬ್ರೇಕ್ ತೊಗೊಬಿಡು, ಇಲ್ಲ ಅಂತಂದರೆ ಸಿಕ್ಕಾಬಟ್ಟೆ ಕಷ್ಟ ಆಗುತ್ತೆ. ಯಾಕಂದರೆ ಲಿಟ್ರಲಿ ಹೇಳ್ತಿದ್ದೀನಿ, ನನಗೇನೆ ಆಫೀಸ್ ಕೆಲಸ ಮಾಡಿಕೊಂಡು ಮತ್ತು ಒಂದು ಸ್ವಲ್ಪ ಇವ್ರದ್ದೆಲ್ಲ ಅದಿದ್ದೆಲ್ಲ ಇರುತ್ತೆ, ಸ್ಯಾರಿ ಬಿಸ್ನೆಸ್ಸು, ಕೊರಿಯರ್ ಆ ಥರ ಎಲ್ಲ ಶಿಪ್ಮೆಂಟ್ ಲೇಬಲ್ ಎಲ್ಲ ಕ್ರಿಯೇಟ್ ಮಾಡೋದಕ್ಕೆ ನನ್ನ ಕೈಲಿ ಆಗ್ತಿಲ್ಲ. ಅಷ್ಟೊಂದು ಸ್ಟ್ರೆಸ್ ಆಗ್ತಿದೆ. ಅದು ಹೆಂಗೆ ಮ್ಯಾನೇಜ್ ಮಾಡ್ತಿದ್ದಾಳೋ ಗೊತ್ತಿಲ್ಲ. ಲಿಟ್ರಲಿ ನಿಜವಲ್ಲಿ ನನಗೇನೆ ಸಿಕ್ಕಾಬಿಟ್ಟ ತಲೆ ಸಿಡ್ದೋಗ್ತಾ ಇದೆ. ಬಟ್ ಅದು ಹೆಂಗೂ ಮಾಡ್ತಿದ್ದಾಳೋ ಗೊತ್ತಿಲ್ಲ. ನಾನು ಅದಕ್ಕೆ ಹೇಳ್ತಿದ್ದೀನಿ, ಇದೇ ಥರ ಮಾಡಿ ನಾನು ಆಫೀಸ್ಗೆಲ್ಲ ಹೋದಾಗ ಏನಾರು ಆದರೆ ಏನು ಅಂತ. ಅದಕ್ಕೆ ಈಗ ಸದ್ಯಕ್ಕೆ ಒಂದು ಸ್ವಲ್ಪ ದಿನ ಸ್ವಲ್ಪ ಬ್ರೇಕ್ ತಗೋಂತ ಇದ್ದೀನಿ. ಗೊತ್ತಿಲ್ಲ, ಅವಳೇ ಹೇಳಬೇಕು ಏನು ಮಾಡ್ತಾಳೆ ಅಂತ. ಏನು ಮಾಡ್ತೀಯ ಜಾನ್ವಿ? ಬ್ರೇಕ್ ತಗೊಂಡ್ರೆ ಇವಾಗ ಹೆಂಗ್ ಬ್ರೇಕ್ ತಗೊಳಕಾಗುತ್ತೆ? ಹೆಂಗ್ ಬ್ರೇಕ್ ತಗೊಳಕಾಗುತ್ತೆ? ಇವಾಗ ಸ್ಯಾರಿ ಬಿಸ್ನೆಸ್ ಅಂದ್ರೆ ಇವಾಗ ಸ್ಯಾರಿ ಬಿಸ್ನೆಸ್ ಬ್ರೇಕ್ ತಗೊಳಕಾಗಲ್ಲ. ಬಿಕಾಸ್ ಇವಾಗ ವರಮಹಾಲಕ್ಷ್ಮಿ ಫೆಸ್ಟಿವಲು, ತುಂಬ ಜನ ಆ್ಯಕ್ಚುಲಿ ಸಬ್ಸ್ಕ್ರೈಬರ್ಸ್ಗಳೇ ತುಂಬ ಜನ ಇದ್ದಾರೆ. ನನ್ನ ಹತ್ರನೇ ಸ್ಯಾರಿ ತೊಗೋಬೇಕು ಅಂತಾನು ತುಂಬ ಜನ ವೆಯ್ಟ್ ಮಾಡ್ತಾ ಇದ್ದಾರೆ. ಯಾವಾಗಲೂ ಕೇಳ್ತಾ ಇರ್ತಾರೆ, ಹೊಸ ಸ್ಯಾರಿ ತಂದ್ರ ಪ್ಲೀಸ್ ತರಿಸಿ ಅಂತ ಎಲ್ಲ. ಸೊ ಅದರಿಂದ ಬ್ರೇಕ್ ತಗೊಳಕ್ಕಾಗಲ್ಲ. ವರಮಹಾಲಕ್ಷ್ಮಿ ಫೆಸ್ಟಿವಲ್ ಬರ್ತಿದೆ ಅಲ್ವಾ, ಸೊ ಎಲ್ಲರೂ ತುಂಬ ಜನ ಸ್ಯಾರಿ ತಗೋಬೇಕು ಅಂತ ಇದ್ದಾರೆ. ಹಿಂಗೆ ಮಾಡಿದ್ರಲ್ಲ ತುಂಬ ಕಷ್ಟ. ಆಮೇಲೆ ಇನ್ನೊಂದು ಹೇಳ್ಬೇಕು ಅನ್ಕೊಂಡಿದ್ದೀನಿ. ಆ್ಯಕ್ಚುಲಿ ಇಲ್ಲ, ನಾವು ಮೊದಲೇ ಆಲ್ರೆಡಿ ಡಿಸೈಡ್ ಮಾಡಿದ್ವಿ. ಈಗ ಸ್ವಲ್ಪ ಒಂದು 2-3 ಡೇಸ್ ಬ್ಯಾಕಿಂದನೇ ಡಿಸೈಡ್ ಮಾಡಿದ್ವಿ, ಇಲ್ಲ ಒಬ್ರು ಮನೆ ಕೆಲಸ ಇಟ್ಕೊಳ್ಳೋಣ ಅಂತ. ಯಾಕೆಂದರೆ ಆಗ್ತಿಲ್ಲ ಲಿಟ್ರಲಿ. ನಿಜವಾಗ್ಲೂ ಏನಕ್ಕೆ ಅಂದರೆ ಸಿಕ್ಕಾಬಟ್ಟೆ ಸ್ಟ್ರೆಸ್ ಆಗ್ತಿದೆ. ಮನೆ ಕೆಲಸನೇ ಮಾಡೋದಕ್ಕೆ ಆಗ್ತಿಲ್ಲ. ಸೊ ಅದಕ್ಕೆ ನಾನು ಆಲ್ರೆಡಿ ಹೇಳ್ತಾನೆ ಬರ್ತಾ ಇದ್ದೀನಿ ಮನೆ ಕೆಲಸ ಇಟ್ಕೊಳ್ಳೋಣ ಅಂತ. ಬಟ್ ಅದೇ ನೋಡೋಣ, ಈಗ ಸ್ವಲ್ಪ ದಿನದಲ್ಲೇ ಅದನ್ನು ಫೈನಲೈಸ್ ಮಾಡಿಬಿಡ್ತೀವಿ. ಇಲ್ಲ ಅಂತಂದರೆ ಆಗೋದೇ ಇಲ್ಲ ನಿಜವಾಗ್ಲೂ. ಈ ಥರ ಎಲ್ಲ ಮನೆ ಕೆಲಸ ಎಲ್ಲ ಮಾಡಿ ಆಗ್ಬೇಕಂದ್ರೆ ತುಂಬ ಇದಾಗುತ್ತೆ ಜಾನ್ವಿಗೆ. ಸೊ ನೋಡೋಣ, ಮನೆ ಕೆಲಸದವ್ರಂತೂ ಈಗ ಸದ್ಯಕ್ಕೆ ನೋಡ್ತಾ ಇದ್ದೀನಿ. ಅಂದ್ರೆ ಇವಾಗ ಹೌಸ್ ಹೆಲ್ಪ್ ಯಾಕೆ ಇನ್ನೂ ಇಟ್ಕೊಂಡಿಲ್ಲ ಅಂತಂದ್ರೆ ನಂಗೊಂದು ಸ್ವಲ್ಪ ಜಾಸ್ತಿ ಅದೊಂಥರ ಅದೇನಂತಾರೆ ಒಂಥರ ಫೋಬಿಯಾ ಥರ. ನನಗೆ ಸ್ವಲ್ಪ ಜಾಸ್ತಿ ಕ್ಲೀನು, ಫುಲ್ ಕ್ಲೀನ್. ಆಮೇಲೆ ಇನ್ನೊಂದು ಅಂದರೆ ಒಂದು ಸ್ವಲ್ಪ ಒಂಥರ ನಾನು ಮತ್ತೆ ಜಾನ್ವಿ ಮತ್ತೆ ನನ್ನ ಮಕ್ಕಳು ಅಂದ್ರೆ ಇದೊಂಥರ ನಮಗೆ ಒಂದು ಸ್ವಲ್ಪ ತುಂಬಾನೇ ಒಂಥರ ಕಂಫರ್ಟ್ ಅನಿಸ್ತದೆ. ಇದಕ್ಕೆ ಇದ್ರ ಮಧ್ಯೆ ಯಾರು ಬಂದ್ರೆ ಒಂದು ಸ್ವಲ್ಪ ನನಗೆ ಚೆನ್ನಾಗಿರೋಲ್ಲ, ನನ್ಗಿನ ಒಂದು ಸ್ವಲ್ಪ ಅನಿಸ್ತಾ ಇರುತ್ತೆ. ಓಕೆ, ಯಾರಾದ್ರೂ ನಮ್ ಬಿಟ್ಟು ಬೇರೆ ಯಾರಾದ್ರೂ ಬಂದು ಮನೇಲಿ ಏನಾದ್ರು ಮಾಡ್ತಿದ್ದಾಗ ನಮ್ಗೆ ಒಂದು ಸ್ವಲ್ಪ ಅಷ್ಟು ಬೇಗ ನಮ್ಗೆ ಕಂಫರ್ಟ್ ಅನ್ಸಲ್ಲ. ಇವನ್ ಯಾರೇ ಬಂದ್ರು ಅದರಿಂದ ಒಂದು ಸ್ವಲ್ಪ ನಾವು ತಳ್ಕೊಂಡು ಬಂದ್ವಿ. ಬಟ್ ಈಗಂತೂ ಆಗೋದಿಲ್ಲ, ಲಿಟ್ರಲಿ ಸಿಕ್ಕಾಬಟ್ಟೆ ಕಷ್ಟ ಆಗ್ತದೆ. ಬಟ್ ನೋಡ್ಬೇಕು ಏನಾಗತ್ತೆ ಅಂತ. ಅಂದರೆ ಇದು ಸ್ವಲ್ಪ ನನ್ನ ಕರೆಕ್ಟ್ ಟೈಮು ಊಟ ಮಾಡ್ತಾ ಇಲ್ಲ, ಪ್ರಾಬ್ಲಮ್ ಅದು.
ಟೈಮ್ ಕರೆಕ್ಟಾಗಿ ಊಟ ಮಾಡಿದ್ರೆ ಕರೆಕ್ಟಾಗಿರುತ್ತೆ. ನಾನು ಸ್ವಲ್ಪ ಟೈಮ್ ಎಲ್ಲ ಮೀರೋಗಿರುತ್ತೆ. ಅದಂತೂ ನಾನು ಹೇಳ್ತಿದ್ದೀನಿ, ಸಿಕ್ಕಾಬಟ್ಟೆ. ಬೆಳಿಗ್ಗೆ ತಿಂಡಿ 1 ಗಂಟೆ, ಮಧ್ಯಾಹ್ನದಂತೂ 6, ರಾತ್ರಿದಂತೂ ಮಧ್ಯರಾತ್ರಿ 1 ಗಂಟೆ ಹಂಗಾಗ್ತಾ ಇದೆ. ಈ ತರ ಎಲ್ಲ ಆದ್ರೆ ತುಂಬಾನೇ ಕಷ್ಟ. ಸರಿ ಮಾಡ್ಕೋಬೇಕು, ಅವಾಗ ಸರಿ ಹೋಗುತ್ತೆ. ಆಕ್ಚುಲಿ ಲೋ ಬಿ ಪಿಗೆ ಏನು ಮಾಡೋಕ್ಕಾಗಲ್ಲ, ಅದಕ್ಕೆ ಔಷಧಿ ಏನೂ ಇಲ್ಲ. ನಾರ್ಮಲ್ ನಾವೇ ಈ ಥರ ಊಟ ತಿಂಡಿ ಇದ್ರಲ್ಲೇ ಸರಿ ಮಾಡ್ಕೊಂಡಿರ್ಬೇಕಷ್ಟೆ. ಆಮೇಲೆ ನಾನು ಶುಗರ್ ಇಂಟೇಕ್ ಇಲ್ಲ ನನ್ನ ಬಾಡಿಗೆ. ಮೇನ್ ಅದು ಅಂದ್ರೆ ನಾನು ಏನು ಸ್ವೀಟ್ ಏನು ತಿನ್ನೋದಿಲ್ಲ. ಫಸ್ಟ್ ಆಫ್ ಆಲ್ ಶುಗರೇ ನಾನು ಫಸ್ಟ್ ಆಫ್ ಆಲ್ ನಾವಿಬ್ರು ಇನ್ನೊಂದೇನಪ್ಪ ಅಂದ್ರೆ ತುಂಬಾ ಇದು ಅಂದ್ರೆ ನಾವಿಬ್ರಿಗೂ ಕಾಫಿ ಟೀ ಕುಡಿಯುವಂತ ಇದಿಲ್ಲ. ನಾವಿಬ್ರು ಕಾಫಿ ಟೀ ಕುಡಿಯಲ್ಲ, ಅವ್ರು ಕುಡಿಯಲ್ಲ, ನಾನು ಕುಡಿಯಲ್ಲ. ಜಸ್ಟ್ ಮನೆಗೆ ಏನಾದ್ರು ಹಾಲು ತರ್ಸೋದಂತಂದ್ರೆ ಬರೀ ಮಕ್ಳಿಗೆ ಮಾತ್ರ. ನಾವಿಬ್ರು ಕಾಫಿ ಟೀ ಕುಡಿಯಲ್ಲ, ಅದೊಂದು ಗೊತ್ತಿಲ್ಲ ಹಿಂಗೆ ಅಂತ. ನಮ್ಮಪ್ಪ ಅದೇ ಬೈತಾ ಇರ್ತಾರೆ, ಸ್ವಲ್ಪ ಡೈಲಿ ಬೆಳಗ್ಗೆ ಒಂದು ಸ್ವಲ್ಪ ಕಾಫಿ ಕುಡಿ. ಕಾಫಿ ತುಂಬಾ ಇದು ಲೋ ಬಿ ಪಿ ಇರೋರಿಗೆ ಕಾಫಿ ಒಳ್ಳೇದು. ಸೊ ಕಾಫಿ ಕುಡಿ. ನನ್ನನ್ನು ಕೇಳಿದ್ರೆ ಜಾನ್ವಿಗ್ ರೆಸ್ಟ್ ತಗೊಳ ಅಂತಾನೆ ಹೇಳ್ತಿದ್ದೀನಿ. ಸ್ವಲ್ಪ ದಿನ ಎಲ್ಲದ್ರಿಂದನೂ ಸುಮ್ಮನೆ ಒಂದು ಸ್ವಲ್ಪ ಸ್ಟಾಪ್ ಮಾಡ್ಬಿಟ್ಟು ಎಲ್ಲ ಒಂದು ಸ್ವಲ್ಪ ದಿನ ರೆಸ್ಟ್ ತಗೋ, ಇಲ್ಲಾಂದ್ರೆ ತುಂಬಾ ಕಷ್ಟ ಅಂತ. ನೋಡೋಣ, ಫಸ್ಟು ಯಾರಾದ್ರೂ ಮನೆ ಕೆಲಸ ಇಟ್ಕೊಳ್ಳೋಣ ಅನ್ಕೋತಾ ಇದ್ದೀವಿ. ನೋಡೋಣ ಏನಾಗತ್ತಂತ. ಸರಿ, ಇವತ್ತು ನೀವು ಮಾಡ್ಕೊಡಿ ಅಲ್ಲ ಏನ ಎಲ್ಲ ಅಡುಗೆ ತಿಂಡಿ ಊಟ ಬಿಡು, ಹೋಟ್ಲಲ್ಲಿ ತಗೋಬರ್ತೀನಿ. ಆ್ಯಂಡ್ ಅವತ್ತಿನ ದಿವಸನೇ ರಾತ್ರಿ ಮತ್ತು ನಮ್ಮ ಮನೆಯಲ್ಲಿ ಎಲ್ಲರೂ ಬಂದಿದ್ದರು. ಸೊ ಎಲ್ಲರೂ ಬಂದಿದ್ದರು, ನಮ್ಮ ಅಮ್ಮ ಮಾತ್ರ ಬಂದಿಲ್ಲ, ಬಿಕಾಸ್ ಮಮ್ಮಿ ಎಲ್ಲ ಊರಲ್ಲಿದ್ದಾರೆ. ಸೊ ಲಚ್ಚು, ನಂದು, ಡ್ಯಾಡಿ, ಅರುಣ್, ಲಡ್ಡು ಎಲ್ಲರೂ ಬಂದಿದ್ದರು. ಆ್ಯಂಡ್ ಮತ್ತು ಬೆಳಗ್ಗೆ ಎದ್ದು ಸ್ವಲ್ಪ ನಾರ್ಮಲಾಗಿ ಫೀಲ್ ಆಗ್ತಿತ್ತು. ಸೊ ಸರಿ ಆಯಿತು ಅಂತ ಬ್ರೇಕ್ಫಾಸ್ಟ್ ರೆಡಿ ಮಾಡ್ತಾಯಿದ್ದೆ. ನನ್ನ ತಂಗಿರಿಗೆ ಬಿರಿಯಾನಿ ಜಾಸ್ತಿ ಇಷ್ಟ, ಬಟ್ ನಂದು ಇವಾಗ ನಾನ್ ವೆಜ್ ಬಿಟ್ಬಿಟ್ಟಿದ್ದಾಳೆ, ಅವಳು ನಾನ್ ವೆಜ್ ತಿಂತಾ ಇಲ್ಲ. ಸೊ ಅದಕ್ಕೆ ಅಂತಲೇ ಹೇಳಿಬಿಟ್ಟು ಮಶ್ರೂಮ್ ಬಿರಿಯಾನಿನೇ ಮಾಡೋಣ. ಇತ್ತೀಚೆಗೆ ಅಂತೂ ಜಾಸ್ತಿನೇ ಮಾಡ್ತಾಯಿದ್ದೀನಿ ಮಶ್ರೂಮ್ ಬಿರಿಯಾನಿ. ಎದ್ರೆ ಬಿದ್ದರೆ ಬರೀ ಮಶ್ರೂಮ್ ಬಿರಿಯಾನಿನೇ ಮಾಡೋ ಥರ ಆಗಿಬಿಟ್ಟಿದೆ. ಅದೊಂದೊಂದು ಸೀಸನ್ ಅಂತ ಹೇಳ್ತಾರಲ್ಲ, ಆ ರೀತಿ. ಹಾಗೆ ಡ್ಯಾಡಿ ಊರಿಂದ ಬರಬೇಕಾದ್ರೆ ಅಳಸೆಹಣ್ಣು ತೊಗೊಂಬಂದಿದ್ರು. ಸೊ ಪುನೀತ್ ಅಳಸೆಹಣ್ಣು ಕಟ್ ಮಾಡ್ತಾ ಇದ್ದಾರೆ. ಆ್ಯಂಡ್ ಲಚ್ಚು ಕೂಡ ಮಕ್ಕಳಿಗೆ ಅಂತ ಹೇಳಿಬಿಟ್ಟು ಉಪ್ಪಿಟ್ಟು ಮಾಡ್ತಾಯಿದ್ದಾಳೆ. ನಾನು ಬ್ರೇಕ್ಫಾಸ್ಟ್ ಬೆಳಗ್ಗೆ ತಿಂಡಿನೇ ಬಿರಿಯಾನಿ ಮಾಡ್ತಾಯಿದ್ದೆ. ರಾತ್ರಿ ಏನು ವೀಡಿಯೋ ಮಾಡ್ಕೊಂಡಿಲ್ಲ. ಈ ತರಕಾರಿ ಕಟ್ ಮಾಡೋ ಚಾಕಲ್ಲಿ ಜಾಕ್ಫ್ರೂಟ್ ಕಟ್ ಮಾಡಕ್ ನಮ್ಮ ಮನೇಲಿ ಇಲ್ಲ ದೊಡ್ಡ ಚಾಕು. ಪುನೀತ್ ಅಂತೂ ಏನು ಫುಲ್ ಆಡ್ಕೊಂಡು ಬೈಕೊಂಡು ಕಟ್ ಮಾಡ್ತಾಯಿದ್ರು. ಇದರಲ್ಲಿ ಏನು ಕಟ್ ಮಾಡೋಕ್ಕಾಗುತ್ತಾ, ತರಕಾರಿ ಕಟ್ ಮಾಡೋ ಚಾಕುನಲ್ಲಿ ಕೊಟ್ಟಿದ್ಯಾ ನನಗೆ ಅಳಸೆಹಣ್ಣು ಕಟ್ ಮಾಡು ಅಂತ ಹೇಳಿಬಿಟ್ಟು. ಬಟ್ ಇವಾಗ ಏನು ಮಾಡಲಿ, ನಮ್ಮ ಮನೇಲಿ ಇಲ್ಲ ಅದು ಮಚ್ಚು ಆ ಥರ ಎಲ್ಲ ಏನೂ ಇಲ್ಲ. ನಾನು ಏನೂ ಇಟ್ಕೊಂಡಿಲ್ಲ, ತೊಗೋಬೇಕು. ಆದರೆ ಮನೇಲಿ ಒಂದು ಸೆಟ್ ಇರಬೇಕು ಅನಿಸುತ್ತೆ ಈ ಮಚ್ಚು ಇವೆಲ್ಲ. ಆ್ಯಂಡ್ ಇವಾಗ ಹೆಲ್ತ್ ಕೂಡ ಒಂದು ಸ್ವಲ್ಪ ಪರವಾಗಿಲ್ಲ, ಲೈಕ್ ಒಂದು ಸ್ವಲ್ಪ ನಾರ್ಮಲ್ ಆಗಿದೆ. ಸ್ವಲ್ಪ ಟೈಮಿಗೆ ತಿನ್ನೋಕ್ಕೆ ಸ್ಟಾರ್ಟ್ ಮಾಡಿದ್ದೀನಿ. ಅಟ್ಲೀಸ್ಟ್ ಮಧ್ಯಾಹ್ನ ಬೆಳಗ್ಗೆ 11 ಗಂಟೆ ಒಳಗಡೆ ಆದರೂ ತಿನ್ನೋಕ್ಕೆ ಟ್ರೈ ಮಾಡ್ತೀನಿ. ನಮ್ಮಪ್ಪ ಅಂತೂ ಬೈದಿಟ್ರು, ಏನು ಕರೆಕ್ಟಾಗಿ ತಿನ್ನಲ್ಲ, ಟೈಮು ಕರೆಕ್ಟಾಗಿ ಮಾಡಲ್ಲ, ಕಾಫಿ ಕುಡಿಯಲ್ಲ. ಬರೀ ಅದೊಂದೇ ಜಾಸ್ತಿ ಬೈಯೋದು ನನಗೆ, ಕಾಫಿ ಕುಡಿಯಲ್ಲ, ನೀನು ಕಾಫಿ ಕುಡಿಯಲ್ಲ ಅಂತ. ನಂಗೆ ಇಷ್ಟನೇ ಆಗಲ್ಲ ಕಾಫಿ ಟೀ, ನಾನು ಏನು ಕುಡಿಬೇಕು ಅಂತ ಅನಿಸ್ಬಿಡುತ್ತೆ. ಆ್ಯಂಡ್ ಡ್ಯಾಡಿ ಕೂಡ ನಾನು ಹೊರಡ್ತೀನಿ ಸರಿ, ಅಂಗಡಿ ಹತ್ರ ಹೋಗಬೇಕು ಅಂತ ಹೇಳ್ಬಿಟ್ಟು ಅರ್ಜೆಂಟ್ ಮಾಡ್ತಾಯಿದ್ರು. ನಾನು ಇನ್ನೂ ಮಶ್ರೂಮ್ನೇ ಕಟ್ ಮಾಡ್ತಾಯಿದ್ದೀನಿ, ಇನ್ನೂ ಆಗಿಲ್ಲ ನಿಂದು, ನಾನು ಯಾವಾಗ ತಿಂದ್ಬಿಟ್ಟು ಯಾವಾಗ ಹೋಗೋದು, ನಾನು ಹೊರಟೋಗ್ತೀನಿ ಅಂತಿದ್ರು. ಅದಕ್ಕೆ ಲಚ್ಚು ಇರು, ನಾನು ಉಪ್ಪಿಟ್ಟು ಮಾಡ್ತಾಯಿದ್ದೀನಿ, ಉಪ್ಪಿಟ್ಟೆ ತಿನ್ಕೊಂಡು ಹೋಗುವೆ ಅಂತ ಹೇಳ್ತಾಯಿದ್ಲು. ಆ್ಯಂಡ್ ಮಮ್ಮಿ ಬಂದು ಊರಲ್ಲೇ ಇದ್ದಾರೆ, ಬಿಕಾಸ್ ಊರಲ್ಲಿ ಒಂದು ಸ್ವಲ್ಪ ಕೆಲಸ ನಡೀತಿದೆ. ಸೊ ಅದು ಕೆಲಸ ಮಾಡಿಸ್ತಾ ಇದ್ದಾರೆ. ಸೊ ಏನು ಎತ್ತ ಅಂತೆಲ್ಲ ನಿಮಗೆ ಫ್ಯೂಚರ್ ವ್ಲಾಗ್ಸಲ್ಲಿ ಗೊತ್ತಾಗುತ್ತೆ. ಜಮೀನು ಕೆಲಸನೂ ನಡೀತಾ ಇದೆ, ಎಲ್ಲನೂ ನಡೀತಾ ಇದೆ. ಆ್ಯಂಡ್ ನಾವು ಕೂಡ ಊರಿಗೆ ಹೋಗಿ ತುಂಬ ಟೈಮ್ ಆಗಿದೆ. ಸೊ ಮಮ್ಮಿನೂ ಕೂಡ ಕರೀತಾಯಿದ್ರು, ಮಕ್ಕಳನ್ನ ನೋಡಬೇಕು, ನೀವೇ ಬಂದುಬಿಡಿ, ನನ್ನ ಕೈಲಿ ಇವಾಗ ಬರೋಕ್ಕಾಗ್ತಾಯಿಲ್ಲ ಅಂತ. ಡ್ಯಾಡಿ ಕೂಡ ಅಷ್ಟೇ, ಒಂದು 2 ಡೇಸ್ ಊರಲ್ಲಿ ಇರ್ತಾರೆ, 2 ಡೇಸ್ ಇಲ್ಲ ಅಂದರೆ ವೀಕೆಂಡ್ಸ್ ಆದರೆ ಇಲ್ಲಿ ಇರಲೇಬೇಕು ಅಂಗಡಿ ಹತ್ರ ಅಂತ ಹೇಳಿಬಿಟ್ಟು ಡ್ಯಾಡಿ ವೀಕೆಂಡ್ಗೆ ಅಂಗಡಿ ಹತ್ರ ಬರ್ತಾರೆ, ಮತ್ತು ವಾಪಸ್ ವೀಕ್ ಡೇಸಲ್ಲಿ ಒಂದು 3 ಡೇಸ್ ಮತ್ತೆ ಊರಿಗೆ ಹೋಗ್ತಾರೆ. ಆ ರೀತಿಯಾಗಿ ಮಾಡ್ತಾಯಿದ್ದಾರೆ. ಆ್ಯಂಡ್ ಇನ್ನೊಂದು ಹಣ್ಣು ತಂದಿದ್ರು, ಅದು ಸ್ವಲ್ಪ ಕಾಯಿ ಥರ ಇತ್ತು. ಸೊ ಪುನೀತ್ ಏನಪ್ಪ ಅಂದರೆ ಕಾಯಿ ಥರ ಇದೆ ಅಂತ, ಡ್ಯಾಡಿ ಏನಪ್ಪ ಅಂದರೆ ಇಲ್ಲ ಹಣ್ಣು ಆಗ್ತಾಯಿದೆ, ಕಟ್ ಮಾಡಿ ಪರವಾಗಿಲ್ಲ ಅಂತ. ಅವರು ಅಲ್ಲಿ ಚುಚ್ಚು ನೋಡಿದ್ರು ಇಲ್ಲ ಇದು ಕಾಯಿ ಥರನೇ ಅಂತ ಇದ್ದಾರೆ. ಹಿಂಗೆ ಗೊತ್ತಾಗಲ್ಲ ಪುನೀತ್, ನೀವು ಮಾಡಿ ಅದು ಹಣ್ಣಾಗಿದೆ ಅಂತ ಹೇಳಿದ್ರು. ಅದೇ ಡಿಸ್ಕಸ್ ಮಾಡ್ತಾ ಇದ್ದಾರೆ. ಆ್ಯಂಡ್ ನಾನು ನನ್ನ ಮಶ್ರೂಮ್ನೇ ಬಿಡಿಸ್ತಾ ಇದ್ದೀನಿ. ನಮ್ಮಪ್ಪ ಅಂತೂ
ನಂಗೆ ನಿಮ್ಮ ತಿಂಡಿನೂ ಬೇಡ, ನಿಮ್ಮ ಊಟನೂ ಬೇಡ, ನಾನು ಹೊರಟೋಗ್ತೀನಿ ಅಂತ ಹೇಳ್ಬಿಟ್ಟು ಏನು ನಿಜವಾಗ್ಲೂ ಅವಾಗ ಸ್ಟಾರ್ಟ್ ಮಾಡಿದ್ದು. ಅವತ್ತವ್ರು ಹೋಗಿದ್ದೆ 3 ಗಂಟೆ 4 ಗಂಟೆಗೆ ಆ ಥರ ಟೈಮಲ್ಲಿ ಹೋಗಿದ್ದು. ನಾನು ಅದೇ ಅಂದೆ, ಸುಮ್ಮನೆ ನನಗೆ ಹಿಂಸೆ ಕೊಡ್ತಾ ಇರ್ತೀರಾ. ನನಗೇನು ಗೊತ್ತಾ, ಕೆಲಸ ಮಾಡಬೇಕಾದ್ರೆ ತುಂಬ ಈ ಥರ ಅರ್ಜೆಂಟ್ ಮಾಡಬಾರ್ದು. ನಂಗೆ ಅರ್ಜೆಂಟ್ ಮಾಡಿದ್ರೆ ನಾನು ತುಂಬ ಸ್ಲೋ ಮಾಡಿಬಿಡ್ತೀನಿ ಆ ಕೆಲಸನ. ಅದೇನು ಅಂತ ಗೊತ್ತಿಲ್ಲ, ಪ್ರಾಬ್ಲಿ ಅದೊಂಥರ ನನಗೆ ಸ್ಟ್ರೆಸ್ ಆದಾಗ ಕೆಲಸ ತುಂಬ ಸ್ಲೋ ಆಗಿಬಿಡುತ್ತೆ. ಅದೇ ನನ್ನ ಪಾಡಿಗೆ ನಾನು ಬಿಟ್ಬಿಟ್ರೆ ನಾನು ಆರಾಮಾಗಿ ಬೇಗ ಕೆಲಸ ಮುಗಿಸ್ಬಿಡ್ತೀನಿ. ಸೊ ನಾನು ಡ್ಯಾಡಿ ಅಷ್ಟು ಸ್ಟ್ರೆಸ್ ಮಾಡ್ತಾ ಇದ್ದಿದ್ದು ನಾನು ಇನ್ನೂ ಸ್ಲೋನೇ ಆಗ್ತಾಯಿದ್ದೆ. ನನಗೆ ನನ್ನ ತಂಗಿರ ಮನೆಗೆ ಬಂದರೆ ತುಂಬಾ ಹೆಲ್ಪ್ ಆಗಿದೆ. ಬಿಕಾಸ್ ತುಂಬಾ ಕೆಲಸಗಳ್ನ ಮಾಡಿಕೊಡ್ತಾರೆ. ಇವಾಗ ಲಚ್ಚು ಮಕ್ಳಿಗೆ ಅಡುಗೆ ತಿಂಡಿ ಅದೆಲ್ಲ ಮಾಡ್ತಾರೆ. ದೊಡ್ಡವ್ರದ್ದೆಲ್ಲ ನಾನೇ ಮಾಡ್ತೀನಿ, ನಮ್ಮದೆಲ್ಲ ಅಡುಗೆ ತಿಂಡಿ ಎಲ್ಲ. ಬಟ್ ಮಿಕ್ಕಿದ್ದು ಕಸ ಗುಡಿಸೋದು, ಮನೆ ಒರೆಸೋದು, ಕ್ಲೀನ್ ಮಾಡೋದು ಅವೆಲ್ಲನೂ ಕೂಡ ಮಾಡ್ತಾರೆ. ನಂದು ಅವತ್ತು ಕಸ ಗುಡಿಸಿ, ಮನೆ ಒರೆಸಿ, ಪೂಜೆ ಎಲ್ಲ ಅವಳೇ ಮಾಡಿದ್ಲು. ಬಿಕಾಸ್ ನನಗೆ ಆಗ್ತಾ ಇರಲಿಲ್ಲ, ಇನ್ನೊಂದು ಸ್ವಲ್ಪ ಸುಸ್ತಿತ್ತು ಅಂತ ಹೇಳಿಬಿಟ್ಟು. ಸೊ ಈ ರೀತಿಯಾಗಿ ನನಗೆ ಕೆಲವೊಬ್ಬರು ಕಾಮೆಂಟ್ ಮಾಡ್ತಾ ಇರ್ತಾರಲ್ಲ, ಲೈಕ್ ಯಾವಾಗಲೂ ನಿಮ್ಮ ತಂಗಿ ಯಾವಾಗ ನಿಮ್ಮ ಮನೆಗೆ ಬರ್ತಾರೆ ಹಾಗೆ ಹೀಗೆ ಅಂತ. ಅವಾಗ ಅನಿಸುತ್ತೆ, ಅಕ್ಕ ತಂಗೀರು ಅಂದಮೇಲೆ ಅದು ಒಂಥರ ಭಾಗ್ಯ. ಫಸ್ಟ್ ಆಫ್ ಆಲ್ ನಮಗೆ ಅಕ್ಕ ತಂಗೀರಿಗೆ ಸಿಕ್ಕಿರೋ ಭಾಗ್ಯ. ನಾವು ಮತ್ತು ನಮ್ಮ ಗಂಡಂದಿರು ಅಷ್ಟು ಒಳ್ಳೆಯವರು ದಟ್ ನಾವು ಹೋಗಬೇಕು ಅಂದ ತಕ್ಷಣ ಕರ್ಕೊಂಬರ್ತಾರೆ. ಇವಾಗ ನಾನೇ ಆಗಲಿ ನಮ್ಮ ಅಮ್ಮನ ಮನೆಗೆ ಹೋಗಬೇಕು ಅಂದ ತಕ್ಷಣ ನನಗೆ ಪುನೀತ್ ಕರ್ಕೊಂಬರ್ತಾರೆ. ಅಥವಾ ಲಚ್ಚುನೇ ಆಗಲಿ ಈ ಥರ ನಮ್ಮ ಅಕ್ಕನ ಮನೆಗೆ ಹೋಗಬೇಕು ಅಥವಾ ನಮ್ಮ ಅಮ್ಮನ ಮನೆಗೆ ಹೋಗಬೇಕು ಅಂದರೆ ಅವರು ಕರ್ಕೊಂಬರ್ತಾರೆ. ಸೊ ಈ ರೀತಿಯಾಗಿ ಅದು ನಮಗೆ ನಾವೊಂಥರ ಲಕ್ಕಿ ಅಂತಲೇ ಹೇಳ್ಬೋದು. ಬಟ್ ತುಂಬ ಜನ ಒಂಥರ ನೆಗೆಟಿವ್ ಆಗಿ ಅದನ್ನು ಪೋರ್ಟ್ರೇ ಮಾಡಿದಾಗ ಬೇಜಾರಾಗುತ್ತೆ. ಆ ಒಂದು ಬಾಂಡಿಂಗ್ನೇ ಅರ್ಥ ಮಾಡ್ಕೊತಾ ಇಲ್ಲ ನೀವು. ಮತ್ತು ನೀವು ನಮಗೆ ಈ ರೀತಿಯಾಗಿ ಜಡ್ಜ್ ಮಾಡ್ತಾ ಇರಬೇಕಾದ್ರೆ ನೀವು ನಿಮ್ಮ ಅಕ್ಕ ತಂಗಿರ ಜೊತೆ ಹೇಗಿರ್ಬೋದು ಅಂದರೆ, ಅಥವಾ ನಿಮಗೆ ಅಕ್ಕ ತಂಗಿರೇ ಇಲ್ವಾ ಅನ್ನೋ ಒಂದು ಕ್ವೆಶ್ಚನ್ ಮಾರ್ಕು ಕೂಡ ಬಂದ್ಬಿಡುತ್ತೆ ನನಗಂತೂ. ಸೊ ಅದು ಅವರವರ ಪರ್ಸ್ಪೆಕ್ಟಿವ್. ನಾವು ಎಲ್ಲರೂ ಒಂದೇ ಥರ ಇರಬೇಕು ಅನ್ನೋದು ಏನೂ ಇಲ್ಲ. ಆ್ಯಕ್ಚುಲಿ 5 ಬೆರಳು ಒಂದೇ ಸಮ ಇರೋದಿಲ್ಲ. ಸೊ ಅದು ಅವರವರ ಪರ್ಸ್ಪೆಕ್ಟಿವ್. ಆ್ಯಂಡ್ ನನ್ನ ಒಂದು ಥಿಂಕಿಂಗ್, ನಮ್ಮ ಒಂದು ಪರ್ಸ್ಪೆಕ್ಟಿವ್ ಈ ರೀತಿಯಾಗಿದೆ. ಸೊ ಇವಾಗ ನನಗೆ ಹುಷಾರಿಲ್ಲ ಅಂದ ತಕ್ಷಣ ನನ್ನ ತಂಗಿರು, ನಮ್ಮ ಅಪ್ಪ ಎಲ್ಲರೂ ಕೂಡ ಬಂದರು, ನೋಡ್ಕೊಂಡು ಹೋದರು. ಸೊ ಅದು ಅವರು ನನ್ನ ಮೇಲಿರುವಂಥ ಒಂದು ಕಾಳಜಿ, ಒಂದು ಕೇರ್ ಅಂತಲೇ ಹೇಳ್ಬೋದು. ಸೊ ಈ ರೀತಿಯಾಗಿ. ಆ್ಯಂಡ್ ನನ್ನ ಬಗ್ಗೆ ಹೇಳೋದಾದ್ರೆ ಅಲ್ಲ, ಲೈಕ್ ನಾನೊಂದು ತುಂಬಾ ಒಂಥರ ಪಾಸಿಟಿವ್ ಪರ್ಸನ್. ನಾನು ಹೊಗಳ್ಕೊತಾ ಇಲ್ಲ ನನ್ನ ಬಗ್ಗೆ, ಬಟ್ ನಾನು ಹಾಗೇ ಇರೋದು. ನಾನು ತುಂಬಾ ಪಾಸಿಟಿವ್ ಪರ್ಸನ್. ಯಾವುದ್ರ ಬಗ್ಗೆನೂ ನಾನು ತುಂಬ ಬೇಗ ನೆಗೆಟಿವ್ ಆಗಿ ಥಿಂಕ್ ಮಾಡೋದಿಲ್ಲ. ಆದಷ್ಟು ಪಾಸಿಟಿವ್ ಆಗಿ ಥಿಂಕ್ ಮಾಡ್ತಾ ಇರ್ತೀನಿ. ಇನ್ಫ್ಯಾಕ್ಟ್ ನೆಗೆಟಿವ್ ಥಾಟ್ ಬಂದ್ರೂ ಅದನ್ನು ಕೂಡ ಪಾಸಿಟಿವ್ ಆಗಿ ಥಿಂಕ್ ಮಾಡೋ ಥರ ಇದು ಮಾಡ್ಕೊತೀನಿ. ಬಿಕಾಸ್ ನೆಗೆಟಿವಿಟಿ ನನಗೆ ಗೊತ್ತು. ನಾವು 1% ನೆಗೆಟಿವಿಟಿ ನಮ್ಮ ಥಾಟ್ನ ನಮ್ಮ ತಲೆಯೊಳಗೆ ಸ್ಟಾರ್ಟ್ ಮಾಡಿದ್ರೆ ಅದು ಎಷ್ಟು ಬೇಗ ಗಿಡ ಆಗಿ ಮರವಾಗಿಬಿಡುತ್ತೆ. ಸೊ ಅದಕ್ಕೇ ನಾನು ಆದಷ್ಟು ಪಾಸಿಟಿವ್ ಆಗಿರೋದಕ್ಕೇ ಇಷ್ಟಪಡೋದು. ನನಗೇನೇ ಕಷ್ಟ ಬಂದ್ರೂ ಓಕೆ, ಈ ಕಷ್ಟನೂ ಹೊರಟೋಗ್ಬಿಡುತ್ತೆ. ಬಿಕಾಸ್ ಅಂಥ ಕಷ್ಟನೇ ನೋಡಿದ್ದೀವಂತೆ ನಾವು. ಈ ಕಷ್ಟ ಎಲ್ಲ ಏನು ಅನ್ನೋ ಥರ ಫೀಲ್ ಆಗಿಬಿಡುತ್ತೆ ನನಗೆ. ಸೊ ನಾನು ಈ ರೀತಿಯಾದಂಥ ಒಂದು ಮೈಂಡ್ಸೆಟ್ ಇರುವಂಥ ಒಂದು ಪರ್ಸನ್. ಸೊ ಇಲ್ಲಿ ತಿಂಡಿ ಎಲ್ಲ ಮುಗಿಸ್ಕೊಂಡು ಮತ್ತೆ ಸರಿ ಆಯಿತು, ಇನ್ನು ನಾಳೆನೂ ರಜೆ ಇದೆ ಅಲ್ವಾ, ಬನ್ನಿ ಅಲ್ಲಿಗೆ ಹೋಗೋಣ ಅಂತ ಡ್ಯಾಡಿನೂ ಕೂಡ ಹೇಳಿದ್ರು. ಸರಿ ಆಯಿತು ಅಂತ ಇವಾಗ ಅವತ್ತು ಮಮ್ಮಿ ಮನೆಗೆ ಬಂದ್ವಿ. ಆ್ಯಂಡ್ ಇದು ಮತ್ತೆ ನೆಕ್ಸ್ಟ್ ಡೇ ಒಂದು 2-3 ದಿನದ ವ್ಲಾಗ್ನ ಸೇರಿಸಿ ಹಾಕ್ತಾಯಿದ್ದೀನಿ ಗೈಸ್. ಬೇಜಾರು ಮಾಡ್ಕೋಬೇಡಿ. ಬಿಕಾಸ್ ನಾನು ಕಂಪ್ಲೀಟಾಗಿ ಒಂದು ದಿನ ಫುಲ್ ಈ ಥರ ಶೂಟ್ ಮಾಡೋಷ್ಟು ನನಗೆ ಇದ್ದೇ ಇರಲಿಲ್ಲ. ಒಂದು ಸ್ವಲ್ಪ ರೆಸ್ಟ್ ಮಾಡಿ ವ್ಲಾಗ್ನ ಮಾಡ್ತಾಯಿದ್ದೆ. ಬಟ್ ಇವಾಗ ಪರವಾಗಿಲ್ಲ. ಇನ್ನು ಮುಂದೆ ನಾನು ರೆಗ್ಯುಲರ್ ಆಗಿ ವ್ಲಾಗ್ಸ್ನ ಹಾಕ್ತೀನಿ. ಬಿಕಾಸ್ ಇದು ನನ್ನ ಒಂದು ಮೊದಲನೇ ಲಕ್ಷ್ಮಿನ. ಸೊ ನಮ್ಮ ಲಕ್ಷ್ಮಿನ ನಾವೇ ಬಿಟ್ಕೊಡ್ಬಾರ್ದು ಅಲ್ವಾ. ಪುನೀತ್ ಅದೇ ಹೇಳ್ತಾ ಇರ್ತಾರೆ, ಇದು ನಿನ್ನ ಮೊದಲನೇ ಲಕ್ಷ್ಮಿ. ಸೊ ಇದನ್ನು ನೀನು ಯಾವತ್ತೂ ಇದು ಮಾಡ್ಕೊಳಕ್ಕೆ ಹೋಗಬೇಡ, ಯಾವುದೇ ಕಾರಣಕ್ಕೂ ಏನು ಮಾಡ್ಕೊಳಕ್ಕೆ ಹೋಗಬೇಡ ಅಂತ. ಆ್ಯಂಡ್ ಮಮ್ಮಿ ಮನೆಗೆ ಬಂದ್ವಿ. ಹಾಗೂ ಮಮ್ಮಿ ಇರಲಿಲ್ವಲ್ಲ, ಸೊ ಡೆಫಿನೆಟ್ಲಿ ತರಕಾರಿ ಎಲ್ಲ ಏನೂ ಇರಲಿಲ್ಲ ಫ್ರಿಜ್ ಒಳಗೆ. ಒಂದು ಸ್ವಲ್ಪ ತರಿಸ್ಕೊಂಡೆ. ಲಚ್ಚು ನಂದು ಕೂಡ ಅಲ್ಲಲ್ಲೇ ತರಿಸ್ಕೊಂಡೆ ಮಾಡ್ತಾಯಿದ್ದು. ಬಟ್ ನಿಜ ಹೇಳ್ತೀನಿ, ತಾಯಿ ಎಲ್ಲದ ತವರಂದ ಒಂಥರ ಬೇಜಾರಾಗ್ತಾ ಇರುತ್ತೆ ನಮ್ಮಮ್ಮ ಇಲ್ಲ ಅಂದರೆ. ನಮ್ಮಮ್ಮ ಮಲಗಿದ್ರೂ ಪರವಾಗಿಲ್ಲ, ಬಟ್ ನಮ್ಮಮ್ಮ ಮನೇಲಿರಬೇಕು. ಅದೊಂಥರ ಒಂದು ಫೀಲೇ ಬೇರೆ ಇರುತ್ತೆ. ಇಲ್ಲ ಅಂದರೆ ಒಂಥರ ಬೇಜಾರಾಗ್ತಾ ಇರುತ್ತೆ. ನಾವು 3 ಜನನೂ ಒಂಥರ ಸಪ್ಪಗಾಗ್ಬಿಡ್ತೀವಿ. ನಮ್ಮಪ್ಪನೂ ಸಪ್ಪಗಿರ್ತಾರೆ, ಏನೋ ಒಂಥರ ಮಾತೇ ಕರೆಕ್ಟಾಗಿ ಆಡೋದಿಲ್ಲ ಡ್ಯಾಡಿ ನಮ್ಮಮ್ಮ ಇಲ್ಲ ಅಂದರೆ. ಸೊ ಅದೇ ನಮ್ಮ ಅಮ್ಮಂಗೆ ಹೇಳ್ತಾ ಇದ್ವಿ, ಬೇಗ ಬಾರಮ್ಮೆ ನೀನು, ಇನ್ನೂ ನಾವು ಶಾಪಿಂಗು ಕೂಡ ಮಾಡಿಲ್ಲ, ಬೇಗ ಬಾ ಅಂತ ಹೇಳಿಬಿಟ್ಟು. ಬರ್ತೀನಿ ಇನ್ನೊಂದು 2-3 ಡೇಸ್ ಬರ್ತೀನಿ ಅಂತ ಹೇಳಿದ್ದಾರೆ. ಓಕೆ ಗೈಸ್, ಸೊ ಫ್ಲಿಪ್ಕಾರ್ಟಿಂದ ಕೆಲವೊಂದು ಐಟಮ್ಸ್ನ ತರಿಸಿದ್ದೆ, ನೋಡ್ಬೋದು. ಸೊ ಫ್ಲಿಪ್ಕಾರ್ಟಲ್ಲಿ ಏನು ಗೊತ್ತಾ, ತುಂಬ ಒಳ್ಳೆ ಡೀಲ್ ಸಿಗುತ್ತೆ. ಇಫ್ ಬೈ ಚಾನ್ಸ್ ನೀವು ಗ್ರಾಸರಿ ಶಾಪಿಂಗ್ ಆನ್ಲೈನಲ್ಲಿ ಮಾಡ್ತೀರಾ ಅಂತಂದರೆ ಫ್ಲಿಪ್ಕಾರ್ಟಿಂದ ತರಿಸ್ಕೊಳ್ಳಿ. ತೋರಿಸ್ತೀನಿ ನೋಡಿ. ಇದು ಪ್ರಮೋಟ್ ಮಾಡ್ತಾ ಇಲ್ಲ, ಬಟ್ ನನಗೆ ಪರ್ಸ್ನಲಿ ಇಷ್ಟ ಆಯಿತು. ಸೊ ಅದಕ್ಕೆ ಶೇರ್ ಮಾಡ್ತಾ ಇದ್ದೀನಿ. ಇದು ಮುಂಚೆ ಶೇರ್ ಮಾಡಿದ್ದೀನಲ್ವ ಅದು ಗೊತ್ತಿಲ್ಲ ನನಗೆ. ಸೊ ಇಲ್ಲಿ ನೋಡ್ಬೋದು, ಇಲ್ಲಿ ಈ 9 ಮಿನಿಟ್ಸ್ ಅಂದರೆ ವೆಜ್ಜಿ ಸೆಟ್ ₹9 ಅಂತ ತೋರಿಸುತ್ತಲ್ಲ, ಅಲ್ಲಿಗೆ ಹೋದರೆ ನೀವು ಸೊ ಇಲ್ಲಿ ನೋಡ್ಬೋದು ವೆಜ್ಜಿ ಸೆಟ್ ₹9 ಅಂತ ಮಾಡಿದ್ರೆ ಇಲ್ಲಿ ಟೊಮ್ಯಾಟೊ, ಕ್ಯಾರೆಟು ಇದೆಲ್ಲ ಅಂದರೆ ಅರ್ಧ kg ₹9ಗೆ ನಿಮಗೆ ಸಿಕ್ಬಿಡುತ್ತೆ. ಕೆಲವೊಂದು 1 kgನೂ ಸಿಗುತ್ತೆ. ಕುಕುಂಬರು,
ಬೆಳ್ಳುಳ್ಳಿ, ಶುಂಠಿ, ಬೀಟ್ರೂಟು, ಕ್ಯಾಬೇಜು, ಬ್ರಿಂಜಾಲು ಎಲ್ಲ ಇದೆಲ್ಲ ಫುಲ್ಲು 9 ರುಪೀಸ್ಗೆ. ಒಂದು ಇಷ್ಟೆಲ್ಲ ಪೂರ್ತಿ 9 ರುಪೀಸ್ಗೆ ಸಿಗುತ್ತೆ. ಸೊ ಈ ಥರ ಆರಾಮಾಗಿ ತುಂಬ ಸೇವ್ ಮಾಡ್ಬೋದು. ತುಂಬ ಒಳ್ಳೆ ಡಿಸ್ಕೌಂಟ್ಸ್ ನಡೀತಾ ಇದೆ ಇವಾಗ ಸದ್ಯಕ್ಕೆ. ಅವ್ರು ಈ ಥರ ಆಫರ್ಸ್ ಎಲ್ಲ ಬಿಡ್ತಾ ಇದ್ದಾರೆ. ಸೊ ಎಲ್ಲಿ ಆಫರ್ ಬಿಟ್ಟಿರ್ತಾರೋ, ಎಲ್ಲಿ ಕಡಿಮೆಗಿರುತ್ತೋ ಅಲ್ಲೇ ತೊಗೋಬೇಕು. ಆ್ಯಂಡ್ ನಾನು ಕೆಲವೊಂದು ಐಟಮ್ಸ್ನ ತರಿಸಿದ್ದೆ. ಒಂದೇ ಒಂದು ಮಾವಿನ ಹಣ್ಣು ಬಂದಿದೆ 9 ರೂಪಾಯಿಗೆ. ನಾವು ಎಲ್ಲಾನು ಟ್ರೈ ಮಾಡ್ತೀವಿ, ಲೈಕ್ ಎಲ್ಲದನ್ನೂ ಶಾಪ್ ಮಾಡ್ತೀವಿ. ಝೆಪ್ಟೋ, ಆಮೇಲೆ ಬಿಗ್ ಬಾಸ್ಕೆಟು, ಇನ್ಯಾವ್ದ್ಯಾವ್ದಿದೆ, ಝೆಪ್ಟೋ, ಬಿಗ್ ಬಾಸ್ಕೆಟ್, ಬ್ಲಿಂಕಿಟ್, ಮತ್ತು ಇದು ಫ್ಲಿಪ್ಕಾರ್ಟ್ನ ಅರುಣ್ ಇದನ್ನ ಡಿಸ್ಕವರ್ ಮಾಡಿದ್ದು ನಮ್ಮ ಮನೆಗೆ. ಸೊ ಇಡ್ಲಿ ಹಿಟ್ಟು ತರಿಸಿದ್ದೀನಿ ಗೈಸ್, ದೋಸೆ ಮಾಡೋಣ ಅಂತ ಹೇಳ್ಬಿಟ್ಟು. ಸೊ ಮನೇಲಿ ಮಾಡಿರಲಿಲ್ಲ ಬ್ಯಾಟರು, ಅದಕ್ಕೆ ಆನ್ಲೈನಲ್ಲೇ ತರಿಸಿದ್ದು. ಆ್ಯಂಡ್ ಮತ್ತು ಇದು ಇದು ಇಡ್ಲಿ ಬ್ಯಾಟರ್ ತುಂಬ ಚೆನ್ನಾಗಿರುತ್ತೆ, ಫ್ರೆಶ್ ಆಗಿ ಸಿಗುತ್ತೆ. ಸೊ ಇದನ್ನೇ ತರಿಸೋದು. ನಾನು ಆನ್ಲೈನಲ್ಲಿ ತರಿಸಿದ್ರೆ ಇದನ್ನೇ ತರಿಸೋದು. ಬನ್ನಿ ಮಕ್ಳಿಗೆ ಫಸ್ಟು ಮಾಡ್ಕೊಡೋಣ. ಹಾಗೂ ಗೈಸ್ ಇಲ್ಲಿಗೆ ಇವತ್ತಿನ ಬ್ಲಾಗ್ನ ಕೂಡ ಮುಗಿಸ್ತಾ ಇದ್ದೀನಿ. ಐ ಹೋಪ್ ಈ ಬ್ಲಾಗ್ ನಿಮಗೆ ಸ್ವಲ್ಪ ಕನೆಕ್ಟ್ ಆಗಿರುತ್ತೆ ಅಂತ ಹೇಳ್ಬಿಟ್ಟು. ತುಂಬ ಜಾಸ್ತಿ ಏನು ಈ ಬ್ಲಾಗಲ್ಲಿ ಗೊತ್ತು ನನಗೆ, ನಾನು ಇನ್ನೂ ತೋರ್ಸೋಕ್ಕಾಗಲಿಲ್ಲ ಅಂತ. ಬಟ್ ಆದಷ್ಟು ಜಾಸ್ತಿ ಇನ್ನು ಮುಂದೆ ಶೇರ್ ಮಾಡೋಕ್ಕೆ ಟ್ರೈ ಮಾಡ್ತೀನಿ. ಆ್ಯಂಡ್ ದಯವಿಟ್ಟು ಹೀಗೆ ಸಪೋರ್ಟ್ ಮಾಡ್ತಾಯಿರಿ. ನಿಮ್ಮ ಸಪೋರ್ಟ್ ಇದ್ದಷ್ಟು ಇನ್ನೂ ಜಾಸ್ತಿ ನನಗೆ ಎನರ್ಜಿ ಬರುತ್ತೆ. ನೀವು ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಎಲ್ಲ ಮಾಡ್ತಿರಲ್ಲ, ಒಳ್ಳೆ ಕಾಮೆಂಟ್ಸ್ ಮಾಡ್ತಿರಲ್ಲ, ಅದನ್ನೆಲ್ಲ ನೋಡಿದಾಗ ಇನ್ನೂ ಜಾಸ್ತಿ ಎನರ್ಜಿ ಬರುತ್ತೆ. ಇಲ್ಲ ನಾನು ಬ್ಲಾಗ್ಸ್ ಮಾಡಲೇಬೇಕು ಅನ್ನೋದು ಛಲ ಬರುತ್ತೆ. ಸೊ ಪ್ಲೀಸ್ ಸಪೋರ್ಟ್ ಮಾಡಿ ಆ್ಯಂಡ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಇಲ್ಲಿಗೆ ಇವತ್ತಿನ ಬ್ಲಾಗ್ನ ಮುಗಿಸ್ತೀನಿ. ಮತ್ತೆ ಸಿಗ್ತೀನಿ ಮುಂದಿನ ಬ್ಲಾಗಲ್ಲಿ. ಅಲ್ಲಿ ತನಕ ಬಾಯ್, ಟೇಕ್ ಕೇರ್.